ಆತ್ಮೀಯರು ಆದಂತಹ ಶ್ರೀಮತಿ ಬನಶಂಕರಿ ಮೇಡಮ್, ಚಂದ್ರಣ್ಣನವರು, ಅದೇ ರೀತಿಯಾಗಿ ರಾಘವೇಂದ್ರ ಮಂಗಳ ವಾಡೇರವರು, ಅದೇ ರೀತಿಯಾಗಿ ಅಮ್ಮನವರು, ಭವಾನಿ ಅಮ್ಮನವರು ಕೂಡ ವೇದಿಕೆ ಮೇಲಿದ್ದಾರೆ. ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದಂಥ ಶ್ರೀಮತಿ ಜಯರಾಮಣ್ಣನವರು, ಅದೇ ರೀತಿಯಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರುಗಳೇ, ಅದರಲ್ಲೂ ಕೂಡ ಸತ್ಯನಾರಾಯಣ ಅಣ್ಣನವರ ಕುಟುಂಬಸ್ಥರು ಎಲ್ಲರಿಗೂ ಕೂಡ, ಅದೇ ರೀತಿಯಾಗಿ ಮುಂದುಗಡೆ ಕಲಾಭಿಮಾನಿಗಳೇ ಮತ್ತು ನಾಗರಿಕ ಬಂಧುಗಳೇ ಮತ್ತು ಸುದ್ದಿ ಮಾಧ್ಯಮಗಳೇ. ಶ್ರೀಮತಿ ಅನುಪಮ ಮಂಗಳವಾಡಿಯವರಿಗೆ ತವರಿನಿಂದ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ. ರಭಸ ಹೇಗಿತ್ತು ಅಂದ್ರೆ, ಇವನು ಬುದ್ಧನನ್ನ ನೋಡ್ಲೇಬೇಕು ಅನ್ನುವಂತ ಉತ್ಕಟ ಅಭಿಮಾನಿ ಅಂತ ಎಲ್ರಿಗೂ ಅನ್ಸುತ್ತೆ. ಆಗ ಅಲ್ಲಿದ್ದವರು ಯಾರೋ ಹೇಳ್ತಾರೆ, ಅಲ್ಲಯ್ಯ 80 ವರ್ಷ ಕಾಲ ಈ ಬುದ್ಧ ಭಾರತ ದೇಶವನ್ನೆಲ್ಲ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡ್ತಿದ್ದ. ಎಲ್ಲಿ ಹೋಗಿದ್ದೆ ಅವಾಗ? ಎಲ್ಲಿ ಸಾಯ್ತಾ ಇದ್ದೆ ಅವಾಗ? ಈಗ ದೇಹ ಬಿಡಬೇಕು ಅಂತಿದ್ದಾರೆ. ಈ ಹೊತ್ತಿನಲ್ಲಿ ನಾವು ಬಂದು ನಾನು ಬುದ್ಧನನ್ನು ನೋಡಬೇಕು 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 ನುಗ್ಗುತ್ತಿದೆಯಲ್ಲ. ಇನ್ಯಾರಿಗೂ ಅನ್ನಿಸ್ತು, ಸರಿ ಬುದ್ಧನೇ ಯಾರನ್ನೂ ತಡೆಯಲಿಲ್ಲ. ಯಾರು ಅವರನ್ನು ಭೇಟಿಯಾಗಬೇಕು ಅಂತ ಬಂದ್ರು ಅವರೆಲ್ಲರನ್ನೂ ನೋಡಿದ್ರು, ಮಾತಾಡಿದ್ರು. ಎಷ್ಟು ಅಭಿರುಚಿಹೀನ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು. ನಮ್ಮಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗಳು ನೋಡಿದಿರ ನೀವು? ಏನು ಅಮರ ಪ್ರೇಮಿಗಳಾಗಿ ಓಡಾಡ್ತಿರ್ತಾರೋ ಹುಡುಗರು. ಒಂದು ಕಲೆ ನಮ್ಮ ಮನಸ್ಸಿನಲ್ಲಿ ಒಂದು ಪಾವಿತ್ರ್ಯ ಹುಟ್ಟಿಸ್ಬೇಕು. ಈ ಅನುಪಮ ನಿತಿನ್ ಅಮೆರಿಕಾದಲ್ಲಿದ್ದು ಅಮೆರಿಕಾದ ಎಲ್ಲ ಗಾಢ ಪ್ರಭಾವಗಳನ್ನು ತಪ್ಪಿಸ್ಕೊಂಡು ಬದುಕೋದಿದೆಯಲ್ಲ, ದಟ್ಸ್ ಎ ವೆರಿ ಬಿಗ್ ಅಚೀವ್ಮೆಂಟ್. ನಾನು ಬಹಳ ಕೆಟ್ಟ ದೇಶ ಅದೇನು ಅಂತ ಹೇಳ್ತಿಲ್ಲ, ಎಲ್ಲವೂ ಬರೀ ಕೆಟ್ಟದ್ದೇ ಇದೆ ಅಂತ ಅಮೆರಿಕಾದಲ್ಲಿ ಹೇಳ್ತಿಲ್ಲ. ಎಲ್ಲವೂ ಬರೀ ಒಳ್ಳೇದು ಇಲ್ಲ ಯಾವ ದೇಶದಲ್ಲೂ. ನಮ್ಮ ದೇಶದಲ್ಲೂ ಬರೀ ಒಳ್ಳೇದೇ ಇಲ್ಲ. ನಮ್ಮಲ್ಲೂ ಬೇಕಾದಷ್ಟು ಕೆಟ್ಟದ್ದು ದರಿದ್ರ ಕೊಳಕು ಇದೆ. ಬೇರೆ ದೇಶಗಳಿಗೆ ಹೋದವ್ರಿಗೆ ಅವ್ರದ್ದು ಸೆಲೆಕ್ಷನ್ ಇರುತ್ತೆ.